ಎಂಐಎಂ ಪಕ್ಷದ ನಗರಸಭೆ ಸದಸ್ಯ ಬೀದರ್ ನಗರವನ್ನ ಹೈದರಾಬಾದ್ ಮಾಡಲು ಹೊರಟಿದ್ದಾನೆ. ಹಿಂದೂ ದೇವಸ್ಥಾನದ ಜಾಗವನ್ನ ವಫ್ ಆಸ್ತಿ ಮಾಡಲು ಹೊರಟಿದ್ದಾನೆ. ಯಾವುದೇ ಕಾರಣಕ್ಕೂ ಹಿಂದೂ ದೇವಸ್ಥಾನದ ಆಸ್ತಿಯನ್ನ ಕಬಳಿಸಲು ಬಿಡುವುದಿಲ್ಲ ಅಂತ ನಗರಸಭೆಯ ಸದಸ್ಯ ಹಾಗೂ ಬಿಜೆಪಿಯ ಮುಖಂಡ ಶಶಿ ಹೊಸಳ್ಳಿ ಕಿಡಿಯನ್ನ ಕಾರಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಬೀದರ್ ನಗರದ ಭೋವಿ ಗಲ್ಲಿಯಲ್ಲಿ ಸುಮಾರು 50ರಿಂದ 60 ವರ್ಷಗಳಿಂದ ನಿರಂಜನ್ ಸ್ವಾಮಿ ಮಠ ಇದೆ. ಮಠದ ಗೋಡೆಗಳು ಸ್ಥಿತಿಲಾವಸ್ಥೆಗೊಂಡ ಹಿನ್ನೆಲೆ ಮಠದ ಹಳೆ ಗೋಡೆಗಳನ್ನ ತೆರವುಗೊಳಿಸಿ ನೂತನ ಕಟ್ಟಡವನ್ನ ಕಟ್ಟಲು ಹೊರಟಾಗ ಕೆಲವರು ಆ ಜಾಗವನ್ನ ವಫ್ ಆಸ್ತಿ ಎಂದು ಹೇಳಿ ಮಠದ ಜಾಗವನ್ನ ಕಬಳಿಸಲು ಯತ್ನಿಸಿದ್ದಾರೆ. ನಿನ್ನೆ ನಡೆದ ಸಾಮಾನ್ಯ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆದಾಗ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರೆಲ್ಲರೂ ಇದರ ವಿರುದ್ಧ ಧ್ವನಿ ಎತ್ತಿದಾಗ ಆ ಜಾಗವಲ್ಲ, ನಾವು ಬೇರೆ ಜಾಗ ಹೇಳಿದ್ದೇವೆ ಎಂದು ನಮ್ಮ ದಾರಿಯನ್ನ ತಪ್ಪಿಸಲು ಹೊರಟಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ತೆರಿಗೆ ಕಟ್ಟಿದ ಮಠದ ಜಾಗವನ್ನ ಏಕಾಏಕಿ ವಫ್ ಆಸ್ತಿ ಅಂತ ಹೇಳಲು ಯಾರಿಗೂ ಹಕ್ಕಿಲ್ಲ. ಈ ರೀತಿ ಮಾಡಲು ನಾವು ಬಿಡುವುದಿಲ್ಲ, ಯಾವುದೇ ಕಾರಣಕ್ಕೂ ಆ ಜಾಗವನ್ನ ಬಿಟ್ಟು ಕೊಡುವುದಿಲ್ಲ ಎಂದು ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೀದರ್ ನಗರದ ಹಳೆ ಭಾಗದಲ್ಲಿರುವಂತಹ ಬೋವಿ ಗಲ್ಲಿ ಅಂತ ಹೇಳಿ ಒಂದು ಹಳೆ ಭಾಗ ಅದ. ಅಲ್ಲಿ ಕಳೆದ 50 ವರ್ಷಗಳಿಂದ ಅಲ್ಲಿ ಗುಡಿ ಅದ. ಅದು ಒಂದು ದೇವಿ ಗುಡಿ ಅನ್ನೋದು. ಆ ಗುಡಿದಾಗ ನಿರಂಜನ ಸ್ವಾಮಿ ಮಠ ಅಂತದ. ನಿರಂಜನ ಸ್ವಾಮಿ ಮಠ ಆ ಜಾಗ ಏನ್ ಮಾಡಿರ್ತಾರ, ಸ್ವಲ್ಪ ಗೋಡೆ ಎಲ್ಲ ಬೀಳಕ್ ಆಗಿರ್ತಾವ ಅಂತೇಳಿ ಆ ಗೋಡೆ ಎಲ್ಲ ತೆಗೆದು ಹೊಸದ್ ಕಟ್ಟಾರ ಅಂತ ಇವ್ರು ಕ್ಲೀನ್ ಮಾಡ್ತಾರ. ಕ್ಲೀನ್ ಮಾಡಿದ ಮರುದಿವಸ ಈ ಎಂಐಎಂ ಸದಸ್ಯ ಅವ ಹೈದರಾಬಾದ್ ಬೀದರ್ ಮಾಡ್ಲಕ್ ಹೊರಟನ. ಅದು ಯಾವುದೇ ಕಾರಣಕ್ಕೆ ಇಲ್ಲಿ ಆಗ್ಲಕ್ ಬಿಡಲ್ಲ. ಆ ಹೈದರಾಬಾದ್ ಸ್ಟೈಲು ಬೀದರ್ನಾಗ ನಡಿಲಕ್ ಬಿಡಲ್ಲ, ಇಲ್ಲಿ ಅದು ನಡೆಯಲ್ಲ. ಅವ್ರು ಏನ್ ಮಾಡ್ಯಾರ, ಕ್ಲೀನ್ ಮಾಡಿದ ತಕ್ಷಣ ಇದು ವಕ್ಫ್ ಬೋರ್ಡ್ ಆಸ್ತಿ ಅಂತ ಎಲ್ಲ ಬಿಟ್ಟು ಆಜು ಬಾಜು ಒಂದು ಮಜಿದಿಲ್ಲ, ಒಂದು ಕಾಲೋನಿದಾಗ ಒಳಗೊಂದು ವಕ್ಫ್ ಬೋರ್ಡ್ ಆಸ್ತಿ ಹೆಂಗಾಗ್ತದ? ನಾನು ಅಲ್ಲಿ ಪ್ರಶ್ನೆ ಕೇಳಿದಾಗ ಇದು ಅಲ್ಲ, ಆ ಹಿಂದಿನ ಕೇಳತ್ತೀನಿ ಅಂತಾರೆ. ಹಿಂದಿನ ಪೇಪರ್ ತಂದು ತೋರಿಸಿದಾಗ ನಿಮ್ಮ ಹತ್ರ ಏನಾರ ಪೇಪರ್ ಇಲ್ಲ, ಇದು ಸರ್ಕಾರಿ ಭೂಮಿ ಅದಂತಾರೆ. ಇಡೀ ಬೀದರ್ ನಗರ ಸರ್ಕಾರಿ ಭೂಮಿ ಮೇಲೆ ಕಟ್ಟಿದದ. ಅಲ್ಲಿ ಯಾರ್ದಾರ ಪಾಣಿ ಇತ್ತೇನು ಮೊದಲು ಹಳೆ ಭಾಗದಾಗ? ಸರ್ಕಾರಿ ಜಮೀನಾಗೆ ಕಟ್ಟಿದ್ದು. ಗೌಠಾಣ ಅಂತಾರೆ ಅದಕ್ಕೆ. ಹಳೆ ಊರು ಯಾವ್ದು ಇರ್ತದೆ ಅದು ಗೌಠಾಣ, ಅದು ಸರ್ಕಾರಿ ಜಮೀನೇ ಇರ್ತದೆ. ಅಲ್ಲಿ ಯಾರ್ದು ಪಾಣಿ ಇರಲ್ಲ. ಇವ್ರದ್ದು 50 ವರ್ಷ ಹಿಡಿದು ಟ್ಯಾಕ್ಸ್ ಕಟ್ಕೊಂಡು ಬಂದು ಖಾತಾ ಇದ್ದವ್ರಿಗೆ ಒಂದ್ ಕಡೆ ಸತ್ತಿಸ್ತಾರ. ಅದು ಕೇಳಿದ್ರೆ ಗುಡಿ ಅಂತಾರ, ಗುಡಿ ಕೇಳಿದ್ರೆ ಅದು ಇದು ನಡಿಲಕ್ಕೆ ಬಿಡಲ್ಲ. ನೀವೇನು ಮೆಜಾರಿಟಿ ಎಂಬಂಥದ್ದು ಮಾಡ್ಕೊಂಡು ಇವತ್ತು ಆಟ ಆಡ್ಲತ್ತೀರಿ, ಅದಕ್ಕೆ ನಾವು ವಿರೋಧ ಮಾಡ್ತೇವೆ. ಇನ್ನೂ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೇವೆ. ನಿನ್ನೆ ಅವ್ರು ಕೈ ಬಿಟ್ಟರು ಅದಕ್ಕೆ.